ಎಲ್ರಿಗೂ ನಮಸ್ಕಾರ. ಆರ್ ಜೆ ಬಹದ್ದೂರ್ ಅಂತ ಒಂದು ಕವನ, ತುಂಬ ದಿನಗಳ ಮೇಲೆ ಕವನ ಅಂತ ಹೇಳ್ತಾ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ಕವನ ಒಬ್ಬ ಪ್ರೇಮಿಯ ಅಂತರಾಳದ ಪ್ರೇಮದ ಬಗ್ಗೆ. ಶುರು ಮಾಡೋಣ. ಅವಳೆಂಬ ಭಾವನೆಗೆ ನನಗೆ ನನ್ನದೆಂಬ ಅಹಮಿಲ್ಲ. ಆ ಪ್ರೇಮಿ ಅವಳಲ್ಲಿ ಪ್ರೀತಿಯಲ್ಲಿ ಎಷ್ಟು ಮುಳುಗೋಗಿದ್ದಾನಂದರೆ ತನ್ನ ಅಹಂನ ಕೂಡ ಬದಿಗಿಟ್ಟು ಅವಳನ್ನ ಪ್ರೀತಿಸ್ತಾ ಇದ್ದಾನೆ. ಅವಳಿಗೋಸ್ಕರ ಮನಸ್ಸಿಂದ ತಲೆಬಾಗಿದ್ದಾನೆ. ಅವಳು ಸುರದ್ರೂಪಿಯೋ ಕುರೂಪಿಯೋ ನನಗದು ಗೊತ್ತಿಲ್ಲ. ಅಷ್ಟಕ್ಕೂ ಪ್ರೀತಿಗೆ ಪ್ರೀತಿಯಾಗಲು ಯಾವ ಕಾರಣವೂ ಬೇಕಾಗಿಲ್ಲ. ಪ್ರೀತಿಗೆ ಇದೇ ಕಾರಣ, ಇದೇ ಸುಂದರ ರೂಪ ಅನ್ನೋದಿಲ್ಲ. ಪ್ರೀತಿ ಒಂದು ಸಲ ಆದರೆ ಸಾಕು. ಅವಳು ನನ್ನ ಬದುಕಲ್ಲಿ ಬೇಕೇ ಬೇಕಾಗಿದೆ. ಅಷ್ಟೊಂದು ಆಳವಾಗಿ ಪ್ರೀತಿಯಲ್ಲಿದ್ದ ನಾನು. ಆದರೂ ಕೂಡ ಮತ್ತೊಂದು ಮಾತು ಹೇಳ್ತಾನೆ, ಏನಂದರೆ ಆದರೂ ಅವಳನ್ನು ಪೀಡಿಸುವ ಮನಸ್ಥಿತಿ ನನ್ನದಲ್ಲ. ತುಂಬ ಮುಗ್ಧವಾದ ಕೋಮಲ ಪ್ರೀತಿ. ನನ್ನಲ್ಲಿರುವ ತಳಮಳಕ್ಕೆ ಅಂದರೆ ಅವಳು ಎಷ್ಟು ಮುಖ್ಯ ಪ್ರಾಮುಖ್ಯತೆ ಅಂತ ಈ ಲೈನಲ್ಲಿ ಬರುತ್ತೆ. ಏನಂದರೆ ನನ್ನಲ್ಲಿರುವ ತಳಮಳಕ್ಕೆ ಮನಸ್ಸಿನ ವೈದ್ಯೆ ಅವಳನ್ನು ಬಿಟ್ಟು ಬೇರಾರೂ ಆಗಲು ಸಾಧ್ಯವಿಲ್ಲ. ಅವಳೇ ಬೇಕು ಮನಸ್ಸಿಗೆ ಅಂತ ಆ ಸಾಲಿನ ಅರ್ಥ. ಅವಳ ಬಣ್ಣ ತಿಳಿ ಹಾಲಿನಂತೆ ಇರದಿದ್ದರೂ, ಅವಳ ಮೈ ಬಣ್ಣ ತಿಳಿ ಹಾಲಿನಂತೆ ಇರದಿದ್ದರೂ, ನನ್ನಲ್ಲಿ ಅವಳು ಬೆರೆತು ಅವಳು ಆಗಿರುವಳು ಬೆಚ್ಚನೆ ಚಹಾ, ಬೆಚ್ಚನೆ ಟೀ. ಅಂದರೆ ಅವಳು ಹಾಲಿದ್ದಂಗೆ ನಾನು ಡಿಕಾಷನ್ ಇದ್ದಂಗೆ ಅಂತ ಹೇಳ್ತಾ ಆ ಪ್ರೀತಿನ ಸವಿತಾ ಇದ್ದಾನೆ. ಅದಕ್ಕೋಸ್ಕರ ಪ್ರೀತಿ ಇಬ್ಬರು ಸೇರಿ ಟೀ ಆಗಿದೆ ಅಂತ ಅರ್ಥ. ಅದಾದಮೇಲೆ ಅದಕ್ಕೆ ನನ್ನ ಮನಸ್ಸಿರುವುದು ತಾಜಾ ತಾಜಾ ಇರಲು ನನ್ನ ಮನಸ್ಸಲ್ಲಿ ಯಾವ ಥರ ಇದೆಯಂದರೆ, ಅದನ್ನು ಯಾವ ಥರ ವರ್ಣಿಸ್ತಾನಂದರೆ, ಮಳೆಯಲ್ಲಿ ಸವೆಯುವ ಬಿಸಿ ಬಿಸಿ ಟೀ ಇದ್ದಂತೆ. ನೀನು ನಾನು ಹಾಲು ಜೇನು ಅಂತ ಹೇಳ್ತಾರಲ್ಲ, ಅದು ಅದೇ ಥರ. ಈಗ ಟ್ರೆಂಡಿಂಗ್ ಹೊಸದು ಹೇಳ್ಬೇಕಂದ್ರೆ, ನೀನು ನಾನು ಹಾಲು ಮತ್ತು ಡಿಕಾಕ್ಷನ್ ಎರಡೂ ಸೇರಿ ಟೀ ಆಗಿದ್ದೀವಿ. ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇರೋ ಟೈಮಲ್ಲಿ ಟೀ ಸವಿತಾ ಇದ್ದರೆ ಆ ಮಳೆ ನಮಗೆ ಮುತ್ತಿಡ್ತಾ ಇದೆಯೇನೋ, ಅಥವಾ ನಾವು ಈ ಟೀ ಸವಿತಾ ಆ ಮಳೆಯಲ್ಲಿ ಮುಳುಗೋಗಿದ್ದೀವೇನೋ, ಮಳೆಯಲ್ಲಿ ನೆನೆದೇ ಇದ್ದರೂ ಮನಸ್ಸು ನೆನೀತಾ ಇದೆಯೇನೋ ಅಂತ ಅನುಭವ ಸಿಗೋ ಸಮಯ. ಇಷ್ಟೇ. ಒಬ್ಬ ಪ್ರೇಮಿ ತಮ್ಮ ಪ್ರೇಯಸಿಗೋಸ್ಕರ ಆಳವಾಗಿ ಅಂತರಾಳವಾಗಿ ಪ್ರೀತಿ ಬಯಸ್ತಾ ಪ್ರೀತಿ ಹೇಳ್ತಾ ಇರುವಾಗ, ಹಾಗೆ ತನ್ನ ಮನಸ್ಸಲ್ಲಿ ಬರುವ ಕೆಲವೊಂದು ಭಾವನೆಗಳು ನನ್ನ ಪದಗಳ ಮೂಲಕ ಕವಿತೆಯಲ್ಲಿ ಬರೆದು ಹೇಳಿದ್ದೀನಿ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇನ್ ಕೇಸ್ ಇಷ್ಟ ಆದರೆ ಮಾತ್ರ ಮರಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಮರಿಬಿಡಿ ಅಂತ ಹೇಳ್ತಾ, ನೆನಪಿರಲಿ, ಆರ್ ಜೆ ಬಹದ್ದೂರ್ ಸನ್ ಆಫ್ ಉಮಾ ದೇವಿ ಸೈನಿಂಗ್ ಆಫ್. ಧನ್ಯವಾದ.